ಬ್ಯಾಕ್ ಟು ಮೈ ಚಾನಲ್ ಸ್ನೇಜ್ ಅಫಿಷಿಯಲ್. ಎಸ್, ನಾನು ಇವತ್ತು ಡಿಸ್ಕಸ್ ಮಾಡ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ SSC GD ಕಾನ್ಸ್ಟೇಬಲ್ 2024-25 ಹೊಸ ನೋಟಿಫಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತಿ. ಸೊ ಅದ್ರದ್ದು ಬಂದೈತಿ ಮಾಹಿತಿ. ಸೊ ಈಗ ಸ್ಟಾರ್ಟ್ ಆಗದಂತ ಹೇಳಿದಾರೆ. ಅದ್ರದ್ದು ಆಯ್ಕೆ ಪ್ರಕ್ರಿಯೆ ಕೆಲವೊಂದಿಷ್ಟು ಹುಡುಗರಿಗೆ ಗೊತ್ತಿಲ್ಲ. ಅಂದರೆ ಇನ್ನು ಏಜ್ 18 ಆದವ್ರಿಗೆ ಭಾಳಷ್ಟು ಹುಡುಗರಿಗೆ ಗೊತ್ತಿಲ್ಲ ಏನೇನು ಆಯ್ಕೆ ಇರ್ತೈತಿ, ಎಕ್ಸಾಮ್ ಯಾವ ಭಾಷೆ ಒಳಗೆ ಇರ್ತೈತಿ, ಸೊ ಎಕ್ಸಾಮ್ ಪ್ಯಾಟರ್ನ್ ಏನಿರ್ತೈತಿ, ಕ್ಲಾಸ್ ಎಲ್ಲಿ ಮಾಡಿದ್ರೆ ಒಳ್ಳೇದ, ಸೊ ಯಾವ ಥರ ಸಿಲೆಬಸ್ಸನ್ನು ತೊಗೊಂಡು ಸ್ಟಡಿ ಮಾಡ್ಬೇಕಾ, ಮತ್ತು ಯಾವಾಗಿಂತ ನಾವು ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿದ್ರೆ ನಮ್ಮ ನೌಕರಿ ಆಗಬಹುದಾ. ಸೊ ಈ ಥರ ಸಾಕಷ್ಟು ಕ್ವಶನ್ಗಳನ್ನು, ಸಾಕಷ್ಟು ಕನ್ಫ್ಯೂಷನ್ಗಳನ್ನು ಎಲ್ಲನೂ ಡಿಸ್ಕಷನ್ ಮಾಡ್ತೀನಿ. ಪೂರಾ ಸ್ಟಾರ್ಟಿಂಗ್ ಹಿಡಿದ ಎಂಡಿಂಗ್ ಥರ ಏನೇನು ಆಯ್ಕೆ ಪ್ರಕ್ರಿಯೆ ಇರ್ತೈತಿ, ಸೊ ಯಾವ ಥರ ಸಿಲೆಬಸ್ ಸ್ಟಡಿ ಅದ್ರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ಸೊ ನಾನು ಕೊಡುವಂಥ ಮಾಹಿತಿಗಳು ನಿಮಗೆ ಯೂಸ್ ಆಗತ್ತಿದ್ರೆ ಮಾತ್ರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ನೀವು ಕೊಡುವಂಥ ಒಂದು ಪ್ರೋತ್ಸಾಹ ನಮಗದ, ಅಂದ್ರೆ ಅದೊಂದು ಹುಮ್ಮಸ್ಸನ್ನು ಹುಟ್ಟಿಸ್ತೈತೆ ನಮಗೂ. ಸೊ ಏನಾರ ಇನ್ನೂ ಹೆಚ್ಚಿಗೆ ಯೋಚನೆ ಮಾಡಬೇಕು, ಇನ್ನೂ ಹೆಚ್ಚಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಕ್ಷಣ. ಓಕೆ, ಸೊ ಹಂಗೆ ಮತ್ತೊಬ್ಬ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ಕೊತೀರಿ, ಅವ್ರಿಗೂ ಹೆಲ್ಪ್ ಆಗಲಿ. ಸೊ ಎಲ್ಲರೂ ಒಂದು ನೌಕರಿ ಸಂಬಂಧ ಬಡದಾಡಕತ್ತೀವಿ, ಯಾವುದೋ ಒಂದು ನೌಕರಿ ಆದ್ರೆ ಸಾಕಪ್ಪ ನಮಗೆ ಅಂತ ದೇಶದಿಂದ. ಆ ಕಾರಣಕ್ಕಾಗಿ ಸೊ ನೋಡ್ಕೊಳ್ರಿ, ಈಗ SSC GD ಕಾನ್ಸ್ಟೇಬಲ್ದು ಈಗ ಹೊಸದು ಮಾಹಿತಿಯನ್ನು ಬಿಟ್ಟಾರ. ಅವ್ರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತೆ ಅಂತ ಹೇಳಿಕೇಶನ್ ಬಿಟ್ಟಾರ. ಅವ್ರ ಆಗಸ್ಟ್ 27, 2024 ಹಿಡ್ಕೊಂಡ. ಸೊ 27/9/2024 ಅಂದ್ರೆ ಇನ್ನು ಆಗಸ್ಟ್ ಒಳಗೆ ನೋಟಿಫಿಕೇಶನ್ ಬಿಟ್ಟು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ತೀವಂತ ಕೊಟ್ಟಾರ. ಅದರ ಎಕ್ಸಾಮ್ ಏನೈತಿ ಡಿಸೆಂಬರ್ 2024 ಹಿಡ್ಕೊಂಡ ಜನವರಿ 2025 ಈ ಟೈಮ್ ಒಳಗೆ ನಡೀತೈತಿ ಅಂತೇಳಿ ಕೊಟ್ಟಾರವ. ಓಕೆ, ಸೊ ಇದು ಗುಡ್ ನ್ಯೂಸ್. ನಿಮ್ಗೆ ಆದಷ್ಟು ಬೇಗನೆ ಕರೆಯಕತ್ತಾರ. ಇನ್ನೂ ಇದು ಪ್ರೊಸೆಸಿಂಗ್ ಕಂಪ್ಲೀಟ್ ಆಗಿಲ್ಲ. ಸೊ ಇದು ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಕರೆಯಕತ್ತಾರ ಅಂದ್ರೆ ಒಂದು ಖುಷಿ ವಿಚಾರ ಇದೆ, ಆಯ್ತಾ. ಅದಕ್ಕೆ ನೀವು ಪ್ರಿಪ್ರೇಷನ್ ಸೊ ನೀವು ಏನು ಮಾಡ್ತೀರಿ, ಎಕ್ಸಾಮ್ ಸಮೀಪ ಬಂದಾಗ ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕು. ನಾವು ಒಟ್ಟಾರೆ ಒಂದು ತಿಂಗಳು ಓದಿದ್ರೆ ನೌಕರಿ ಆಕೈತೆ ಅನ್ಕೊಳಕ್ಕೆ ಇದೇನು 10ನೇ 12ನೇ ಅಲ್ಲಿದ. ಸೊ ಇಲ್ಲಿ ಎಕ್ಸಾಮ್ ಪಾಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಸ್ಕೋರ್ ಮಾಡಬೇಕು, ಮೆರಿಟ್ನಾಗ ಬರಬೇಕು, ಈ ಥರ ಇರ್ತೈತೆ. ನೀವು ಯಾವ ಥರ ಅನ್ಕೊಂಡ್ಬಿಟ್ರಿ ಅಂದ್ರೆ ಒಟ್ಟು ನಾನು ಪಾಸ್ ಆದ್ರೆ ಸಾಕಪ್ಪ. ಸೊ ಪಾಸ್ ಆಗಲ್ರಿ, ಪಾಸ್ ಆಗಕ್ಕೆ ಇದೇನು 10ನೇ ಎಕ್ಸಾಮ್ ಅನ್ರಿ. ಅದಕ್ಕೆ ಚೌತಂಗಿ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ಕಾಂಪಿಟೇಷನ್ ಭಾಳ ಐತೆ. ಪ್ರತಿಯೊಂದು ಹುಡುಗರು ಈಗ ಅದ್ರ ಸಂಬಂಧನ ಕುಂತು ಓದಾಕತ್ತಾರ. ಈಗ ಸದ್ಯಕ್ಕೆ ನೋಡಪ್ಪ, ಫಾರ್ ಎಕ್ಸಾಂಪಲ್ ನೀವು ಹೊಸದಾಗಿ ಅಪ್ಲಿಕೇಶನ್ ಹಾಕೋರನ್ನ ತಗೊಳ್ರಿ, ಇಲ್ಲಿಕಂದ್ರೆ ಒಟ್ಟು ಯಾರೇ ಆಗಲಿ, ಈಗಿರುವಂಥ ಪ್ರೊಸೆಸಿಂಗ್ದೊಳಗೆ ಹುಡುಗರು ಏನೈತಿ ಕಾಂಪಿಟೇಷನ್ ಮಾಡ್ಯಾರ, ಸ್ಟಡಿ ಮಾಡ್ಯಾರ, ಅವರು ಎಕ್ಸಾಮ್ ಎಲ್ಲ ಪಾಸ್ ಮಾಡ್ಕೊಂಡಾರ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಫಿಸಿಕಲ್ ಆಗಲಿಲ್ಲ, ಮುಂದೆ ಏನೋ ಮೆಡಿಕಲ್ ಆಗಲಿಲ್ಲ, ಇಲ್ಲ ಮೆರಿಟ್ನ ಬರಲಿಲ್ಲ, ಅವರು ನೆಕ್ಸ್ಟ್ದಾಗ ಪಕ್ಕಾ ಕನ್ಫರ್ಮ್ ಅವ್ರ. ಸೊ ನೀವೇನೈತಿ ಸ್ಟಡಿ ಮಾಡಲ್ದನ ಒಂದು ವಾರ ಓದನೆ, ತಿಂಗಳು ಓದನೆ ಮಾಡ್ರೆ ಆಗಂಗಿಲ್ಲ. ಅದಕ್ಕೆ ಸ್ಟಾರ್ಟ್ ಮಾಡಿಬಿಡ್ರಿ. ಇದು ಪ್ರೊಸೆಸಿಂಗ್ ಫಸ್ಟಿಗೆ ಎಕ್ಸಾಮ್ ಇರ್ತೈತಿ, ಆಮ್ಯಾಗ ಫಿಸಿಕಲ್ ಇರ್ತೈತಿ, ಅದಾದ್ಮ್ಯಾಗ ಡಾಕ್ಯುಮೆಂಟ್ ಆ್ಯಂಡ್ ಮೆಡಿಕಲ್ ಇರ್ತೈತಿ, ಆಯ್ತಾ. ಸೊ ಎಕ್ಸಾಮ್ ಯಾವ ಥರ ಇರ್ತೈತಪ್ಪ ಅಂತಂದ್ರೆ ಎಕ್ಸಾಮ 80 ಕ್ವಶನ್ ಇರ್ತೈತಿ, 120 ಮಾರ್ಕ್ಸ್ ಇರ್ತಾವ, 60 ನಿಮಿಷ ಸಮಯ ಇರ್ತೈತಿ. ಅದು ಕಂಪ್ಯೂಟರ್ ಬೇಸ್ ಒಳಗೆ ಇರ್ತೈತಿ. ಪರೀಕ್ಷೆ ಕನ್ನಡ ಒಳಗೆ ನಡೀತೈತಿ. ಸೊ ನೀವು ಯಾವ್ದು ಹಿಂದಿ ಬರೀತೀನಂದ್ರೆ ಹಿಂದಿ, ಇಂಗ್ಲೀಷ್, ಕನ್ನಡ, ಉರ್ದು, ಮಲಯಾಳಿ, ಮರಾಠಿ, ತೆಲುಗು, ಸೊ ಪ್ರತಿಯೊಂದು ಈ ಥರ 13 ಭಾಷೆಗಳ ಒಳಗೆ SSC ಎಕ್ಸಾಮ್ ನಡೆಯಕತ್ತೈತಿ GD ಕಾನ್ಸ್ಟೇಬಲ್. ಸೊ ಈಗ ಅವ್ರು ಕೊಟ್ಟಿದ್ದು ಏನಪ್ಪ ಅಂತಂದ್ರೆ ಮಾಹಿತಿ, ಸೆಂಟ್ರಲ್ ಗೌರ್ಮೆಂಟ್ SSC ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಿಲ್ಲ ಅದನ್ನೆಲ್ಲಾನು ಕನ್ನಡ ಒಳಗೆ ಪ್ರತಿಯೊಂದು ಭಾಷೆ ನಡಿಬೇಕಂತ ಕೊಟ್ಟರವ್ರ. ಆ ಕಾರಣಕ್ಕಾಗಿ ಈಗ ನಡೆದಿರ್ತಕ್ಕಂಥ SSC ಎಕ್ಸಾಮ್ ಕೂಡ ಕನ್ನಡ ಒಳಗೆ ನಡೀತಿ. ಈಗ RPF ಎಕ್ಸಾಮ್ ಕೂಡ ಕನ್ನಡ ಒಳಗೆ ನಡೀತೈತಿ. ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಒಂದ ಸಿಲೆಬಸ್ ನೀವು ಕಂಟಿನ್ಯೂ ಆಗಿ ಪ್ರತಿಯೊಂದಕ್ಕೂ ಪ್ರಾಕ್ಟೀಸ್ ಮಾಡಿದಾರೆ, ಪ್ರತಿಯೊಂದು ಎಕ್ಸಾಮ್ಗೂ ಯೂಸ್ ಆಗುತ್ತೆ. RPF ಆಯಿತು, SSC GD ಆಯಿತು, MTS ಆಯಿತು, ಹವಾಲ್ದಾರ್ ಆಯಿತು, CPO ಆಯಿತು, ಸೊ UP ಪೊಲೀಸ್ ಆಯಿತು, ಬಿಹಾರ್ ಪೊಲೀಸ್, ಯಾವುದೇ ಕರೆದಾಗ ನೀವು ಅಪ್ಲಿಕೇಶನ್ ಹಾಕ್ತೀರಿ ಅಂದ್ರೆ ಸೊ ಇದ್ದ ಸಿಲೆಬಸ್ ಇರ್ತೈತಿ. ಇದನ್ನ ಹೊರತು ಬೇರೆ ಏನೂ ಇರಲ್ಲ. ಏನ GK ಇರ್ತೈತಿ, ಮ್ಯಾಥ್ಸ್ ಇರ್ತೈತಿ, ಮೆಂಟಲ್ ಎಬಿಲಿಟಿ ಇರುತ್ತೆ, ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ ಇರ್ತೈತಿ, ಆಯ್ತಾ. ಸೊ ಈಗ SSCಗೆ ಬೇಕಾಗಿರ್ತಕ್ಕಂಥದ್ದು ನೋಡ್ಕೊಳ್ರಿ. GK 20 ಕ್ವಶನ್ ಕೇಳ್ತಾರೋ 40 ಮಾರ್ಕ್ಸ್ ಇರುತ್ತೆ, ಮತ್ತು ಮ್ಯಾಥ್ಸ್ 20 ಕ್ವಶನ್ 40 ಮಾರ್ಕ್ಸ್, ಮೆಂಟಲ್ ಎಬಿಲಿಟಿ 20 ಕ್ವಶನ್ 40 ಮಾರ್ಕ್ಸ್, ಹಿಂದಿ ಆರ್ ಇಂಗ್ಲೀಷ್ ಗ್ರಾಮರ್, ಇಲ್ಲಿ ಕನ್ನಡ ಗ್ರಾಮರ್ ಇರಂಗಿಲ್ಲ, ಹಿಂದಿ ಅಥವಾ ಇಂಗ್ಲೀಷ್ ಗ್ರಾಮರ್ ಮಾತ್ರ ಇರ್ತೈತಿ. 20 ಕ್ವಶನ್ಗಳ 40 ಮಾರ್ಕ್ಸ್ ಇರ್ತೈತಿ. ಟೋಟಲ್ 80 ಕ್ವಶನ್ 160 ಮಾರ್ಕ್ಸ್ ಇರುತ್ತೆ. ಸಮಯ 60 ನಿಮಿಷ ಸಮಯ ಇರ್ತೈತೆ, ಆಯ್ತಾ. ಇದು ಇನ್ನು ಬುಕ್ಸ್ ಏನು ಓದಬೇಕು, ಕ್ಲಾಸ್ ಎಲ್ಲಿ ಮಾಡಬೇಕು. ಸೊ ನೋಡ್ರಿ, ಕರ್ನಾಟಕದೊಳಗೆ ಸಾಕಷ್ಟು ಕ್ಲಾಸ್ಗಳು ಅದಾವ. ಈಗ ನೋಡಕ್ಕೆ ಹೋದ್ರೆ ಅಂದ್ರೆ ಕಿತ್ತೂರು ಪೂಜಿ ಫ್ಯಾಕ್ಟ್ರಿ ಐತಿ, ಮಂಜುನಾಥ ಐತಿ, ಬೈಲುಂಗಲ್ದೊಳಗೆ, ಚೆನ್ನಮ್ಮ ಕಿತ್ತೂರೊಳಗೆ ಐತಿ ಅದು ಕಿತ್ತೂರು ಪೂಜಿ ಫ್ಯಾಕ್ಟ್ರಿ. ಮತ್ತು ಇಲ್ಲಿ ಮಾಲಿಂಗ್ಪುರದಾಗ ಐತಿ. ಯಾವುದು ಈಗ ಸಾಕಷ್ಟು ನಾನು ಭಾಳಷ್ಟು ಹಾಕಿದ್ದು ನಿಮಗೆ. ಎಲ್ಲಿ ಬೇಕಾದಲ್ಲಿ ಸದ ಬಿಜಾಪುರದಾಗ SLGR ಕರಿಯರ್ ಅಕಾಡೆಮಿ ಐತಿ, ಬಿಜಾಪುರದಾಗ ದ್ರೋಣ ಅಕಾಡೆಮಿ ಐತಿ,
ಈ ಥರ ಎಲ್ಲಿ ಬೇಕಾದ್ರೆ ನಿಮ್ಮ ಸಮೀಪ ಇರುವಂತಹ ಯಾವುದೇ ಕೋಚಿಂಗ್ ಸೆಂಟರ್ ಒಳಗೆ ತಗೊಳ್ರಿ. ಇದ ಸಿಲೆಬಸ್ ಬಿಟ್ರೆ ಅವ್ರು ಏನು ಬೇರೆ ಹೇಳಂಗಿಲ್ಲ. ಸೊ ನಿಮಗೆ ಬೇಕಾಗಿದ್ದು ಮಾರ್ಗವನ್ನು ತೋರ್ಸೋರು ಬೇಕಾಗ್ಯಾರ. ನಿಮಗೆ ಯಾವ ಸೆಂಟರ್ದವರು ನೌಕರಿ ಮಾಡ್ಸಂಗಿಲ್ಲ. ಒಟ್ಟಾರೆ ಇದ ಸಿಲೆಬಸ್, ಇದೇ ಪ್ರಕಾರನ ಬುಕ್ಸು ಸಿಗ್ತಾವ. ಆನ್ಲೈನ್ ಒಳಗೆ ಕ್ಲಾಸು ಇರ್ತೈತಿ. ಆದ್ರೆ ಕನ್ನಡ ಒಳಗೆ ಕ್ಲಾಸ್ ಯಾರು ಮಾಡಕತ್ತಿಲ್ಲ. ನೀವು ಮ್ಯಾಥ್ಸ್ ಮೆಂಟಾಲಿಟಿ ಪೊಲೀಸ್ಗೆ ಯಾರು ಟ್ರೈ ಮಾಡಕತ್ತೀರಿ, ಅವರು PSI KS IAS ಯಾವುದೋ ಓದಾವ. ನೀವು ಸುಮ್ಮನೆ ದೊಡ್ಡ ಕ್ಲಾಸ್ ಮಾಡಿದ್ರಿ ಅಂದ್ರೆ ಅದ್ರಾಗ ಎಲ್ಲನೂ ತಿಳಿಸಿ ಹೇಳ್ತಿರ್ತಾರೆ. ಪೊಲೀಸ್ಗೆಲ್ಲ ನೀವು ಕ್ಲಾಸ್ ಮಾಡ್ರಿ, ಅದನ್ನ ಸಿಲೆಬಸ್ ಓದ್ಕೋರಿ. ಅದನ್ನ ಓದ್ಕೊಂಡ್ರಿ ಅಂದ್ರೆ ಆರಾಮಾಗಿ ಆಗುತ್ತೆ, ಆಯ್ತಾ. ಸೊ ಮ್ಯಾಥ್ಸ್ ಮೆಂಟಾಲಿಟಿ ಕವರ್ ಮಾಡ್ಕೊಂಡ್ರಿ ಅಂದ್ರೆ GK ಅಂತೂ ಎಲ್ಲರೂ ಓದ್ತಿರ್ತೀರಿ ನಾರ್ಮಲ್ ಆಗಿ. ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ ಒಂದು ನೀವು ಚಾಯ್ಸ್ ಮಾಡ್ಕೊಳ್ರಿ, ನಿಮ್ಗೆ ಯಾವ್ದು ಅನುಕೂಲ ಆಗ್ತೈತೆ ಅದನ್ನ. ಬುಕ್ಸ್ ಅಂತೂ ಕನ್ನಡ SSC GD ಬುಕ್ ಅತೇಶಿಂದ ಫ್ಲಿಪ್ಕಾರ್ಟ್ ಒಳಗೆ ಸರ್ಚ್ ಮಾಡ್ರಿ, ಅಲ್ಲಿ ಸಿಗ್ತಾವ. ಇದನ್ನ ತಗೋರಿ ಇದಂತಲ್ಲ, ಅದಾವ ಡೈಸ್ದವ್ರದ್ದು ಐತಿ, ಮತ್ತು ಬೇರೆ ಬೇರೆ ಅದಾವ. ಸೊ ನೋಡ್ಕೊಳ್ರಿ, ಅದ್ರಾಗ ಒಂದು ನಿಮಗೆ ತಗೊಂಡ ಆ ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡ್ಕೊಳ್ರಿ. ಬೇರೆ ಬುಕ್ಸ್ ಬಗ್ಗೆ ತಲೆ ಕಟ್ಸೋಕೆ ಹೋಗ್ಬಿಡ್ರಿ, ಆಯ್ತಾ. ಇದಾದ್ಮೇಲೆ ಏನೈತಿ, ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಹೈಟ್ ಇರ್ತೈತಿ. ಇಲ್ಲಿ ಮೇನ್ SSC GD ಸಂಬಂಧಪಟ್ಟಿರ್ತಕ್ಕಂಥದ್ದು 170 ಹೈಟ್ ಇರ್ಬೇಕ ಪುರುಷರಿಗೆ. ಮಹಿಳೆಯರಿಗೆ 157 ಇರ್ತೈತಿ. 170 ಸೆಂಟಿಮೀಟರ್ ಪುರುಷರಿಗೆ, 157 ಮಹಿಳೆಯರಿಗೆ. ಇಲ್ಲಿ ST ದವರಿಗೆ 162.5 ಐತಿ. ST ಮಹಿಳೆಯರಿಗೆ 150 ಸೆಂಟಿಮೀಟರ್ ಹೈಟ್ ಐತಿ. ಇಲ್ಲಿ ST ದವ್ರಿಗೆ ಮಾತ್ರ ಕನ್ಸೆಷನ್ ಐತಿ. OBC ದವರಿಗೆ SC ದವ್ರಿಗೆ ಇಲ್ಲ. ಮತ್ತು ಮರಾಠ ಕಾಸ್ಟ್ದವ್ರಿಗೆ ಐತಿ. ಮರಾಠ ಕಾಸ್ಟ್ದವ್ರಿಗೆ 165 ಪುರುಷರಿಗೆ ಇರ್ತಾರ, ಮಹಿಳೆಯರಿಗೆ 155, ಆಯ್ತಾ. ಇವ್ದ ರನ್ನಿಂಗ್ ಇರ್ತೈತಲ್ಲ, ಸೊ ಇದಕ್ಕೆ ರನ್ನಿಂಗ್ ಏನಿರ್ತೈತಪ್ಪ ಅಂತಂದ್ರೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. 24 ನಿಮಿಷ ಸಮಯ ಪುರುಷರಿಗೆ. 1.6 ಕಿಲೋಮೀಟರ್ ರನ್ನಿಂಗ್, 16 ಮೀಟರ್ ರನ್ನಿಂಗ್ ಮಹಿಳೆಯರಿಗೆ. 8.30 ಸೆಕೆಂಡ್ ಸಮಯ ಇರ್ತೈತಿ, ಆಯ್ತಾ. ಸೊ ಇದಾದ ಬಳಿಕ ಪುರುಷರಿಗೆ ಎದೆ ಸುತ್ತ ತೋತಾರೋ, ಮಹಿಳೆಯರಿಗೆ ಇರಂಗಿಲ್ಲ. ಮಹಿಳೆಯರಿಗೆ ಎತ್ತರ ಮತ್ತು ರನ್ನಿಂಗ್ ಇಷ್ಟ ಇರ್ತೈತಿ. ಪುರುಷರಿಗೆ ಅದರ ಜೊತೆಗೆ ಚೆಸ್ಟ್ ಇರ್ತೈತಿ. 80 ರಿಂದ 85, 80 ಸೆಂಟಿಮೀಟರ್ ನಾರ್ಮಲ್ ಆಗಿರ್ಬೇಕು. ಉಗಿಸಿದ್ರೆ ಏನೈತಿ 85 ಇರಬೇಕು. ST ದವ್ರಿಗೆ 76 ರಿಂದ 81 ಐತಿ. ಮರಾಠ ಕಾಸ್ಟ್ದವ್ರಿಗೂ ಮೀಸಲತ್ತೈತಿ. 78 ಹಿಡಿದ 83 ಇರ್ತೈತಿ. ಇಷ್ಟ ಫಿಸಿಕಲ್. ಸೊ ಇದ್ರ ಆದ ಬಳಿಕ ಏನೈತಿ ಡಾಕ್ಯುಮೆಂಟ್ಸ್ದಾಗ ಏನು ಜಾಸ್ತಿ ಇಲ್ಲಿ ಕೇಳಂಗಿಲ್ಲ. 10th ಮಾರ್ಕ್ಸ್ ಕಾರ್ಡ, LC, ಕಾಸ್ಟ್ ಇನ್ಕಮ್. ಸೊ ನೀವು ಯಾವ್ದು EWS ಹಾಕಿರ್ತೀರಿ, ಏನು ಹಾಕಿರ್ತೀವಿ ಅವ್ರು ಸಂಬಂಧಪಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಗಳು, SC ಸರ್ಟಿಫಿಕೇಟ್, SC ST ಏನು ಸರ್ಟಿಫಿಕೇಟ್ ಅದಲ್ಲ ಅವೆಲ್ಲ ಫೋಟೋಗಳ. ಒಂದು ರೆಸಿಡೆನ್ಸಿಯಲ್, ಡೊಮಿಸಿಯಲ್, ಇವೆಷ್ಟು ಸರ್ಟಿಫಿಕೇಟ್ ಆದ್ರೆ ಸಾಕು ನಿಮಗೆ. ಸೊ ಇದನ್ನು ತೊಗೊಂಡ್ಬಿಟ್ಟ ಪ್ರಿಪ್ರೇಷನ್ ಮಾಡ್ಕೋಬೇಕು. ಈಗ ಸದ್ಯಕ್ಕೆ ಇದು ವಯೋಮಿತಿ 18 ರಿಂದ 23 ಐತಿ. SC ST ದವ್ರಿಗೆ 5 ವರ್ಷ ಸಡಿಲಿಕ್ಕೆ ಐತಿ. OBC ದವ್ರಿಗೆ 3 ವರ್ಷ ಸಡಿಲಿಕ್ಕೆ ಐತಿ. ಓಕೆ, ಇದನ್ನೆಲ್ಲ ನೋಡ್ಕೊಳ್ರಿ. ಈಗಿಂತ ಸ್ಟಾರ್ಟ್ ಮಾಡಿಬಿಡ್ರಿ. ಎಕ್ಸಾಮ ಡಿಸೆಂಬರ್ನಾಗ ಐತಿ. ಎಲ್ಲರ ಕ್ಲಾಸ್ ಅವಾಗ ನೋಡ್ಕೊಳಕ್ ಹೋಗ್ಬಿಡ್ರಿ. ಈಗಿನ್ನ ಯಾರು ನೀವು ಡಿಗ್ರಿ ಹೋಗೋದಿರಲ್ಲ. ಸೊ 18 ವಯಸ್ಸಂತೂ ಕಂಪ್ಲೀಟ್ ಆಗ್ಯಾವ. ಎಲ್ಲರೂ ಈಗ ಕ್ಲಾಸ್ ಮಾಡಿಬಿಡ್ರಿ. ಈಗ ನೀವು ಕ್ಲಾಸ್ ಮಾಡಿದ್ರಿ ಅಂದ್ರೆ ನಿಮ್ದು ಡಿಗ್ರಿ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನ ನಿಮ್ದು ಒಂದು 3 ವರ್ಷದ ಕೋಚಿಂಗ್ ಮುಗಿತೈತಿ, 3 ತಿಂಗಳದ್ದು. ಓಕೆ, ಸೊ ಅದಕ್ಕೆ ಹೇಳಕತ್ತೀನಿ, ಚಲ್ದಂಗಿ ಪ್ರಿಪ್ರೇಷನ್ ಮಾಡ್ಕೊಳ್ರಿ, ಕಂಟಿನ್ಯೂ ಆಗಿ ಓದ್ಕೊಂತೀರಿ. ನೆಕ್ಸ್ಟ್ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಡೌಟ್ ಇತ್ತು, ಸೊ ಈ ಫಿಸಿಕಲ್ ಏನಿಲ್ಲ ಈಗ ಅಂದ್ರೆ ವಿಡಿಯೋ ನೋಡಕತ್ತೀರಿ ಅಂದ ಬಳಕ ಈಗ ಎಕ್ಸಾಮ್ ಬರ್ದವ್ರು ನೋಡಕತ್ತೀರಿ. ಯಾಕಂದ್ರೆ ನಿಮ್ಮ ಸ್ಕೋರ್ ಕಡಿಮೆ ಆಗೈತಿ. ಮತ್ತು ಆ ಕಾರಣಕ್ಕಾಗಿ ಮತ್ತೆ ಯಾವಾಗ ಕರಿತಾರಪ್ಪ ಏನಂತೇಸಿಂದ ಈಗಿನ ಹಾದಿಗೆ ಹಾಕತ್ತೀರಿ ನೀವು. ಯಾಕಂದ್ರೆ ನಿಮ್ಮ ಮ್ಯಾಗ ನಿಮಗೆ ವಿಶ್ವಾಸ ಇರಂಗಿಲ್ಲ. ಯಾಕೆ ಪ್ರತಿಯೊಬ್ಬರಿಗೆ ಹಂಗೆ ಎಲ್ಲಿ ತನ ನೌಕರಿ ಆಗೋದಿಲ್ಲ, ಅಲ್ಲಿ ತನ ನೌಕರಿ ಆದಂಗಲ್ಲ. ಅಲ್ಲಿ ತನ ತಲೆ ಕಟ್ಸೋಕೆ ಹೋಗ್ಬೇಡ್ರಿ, ಯಾರ ಮುಂದೆ ಹೇಳಕ್ ಹೋಗ್ಬೇಡ್ರಿ ನಾನು ನೌಕರಿ ಆಗೈತಿ, ನಾನು ಎಕ್ಸಾಮ್ ಪಾಸ್ ಆಗೈತಿ, ಆಟಾಗೈತಿ, ಇಟ್ಟಾಗೈತಿ ಅಂತೇಸಿಂದ. ಯಾಕಂದ್ರೆ ನಮ್ಮ ಮನೆ ಬರ ಸರಿ ಇರ್ಲಿಕ್ಕಂದ್ರೆ ಫಿಸಿಕಲ್ದಾಗ ಹೋಗ್ಬೋದು, ಇಲ್ಲ ಮೆಡಿಕಲ್ದಾಗ ಹೋಗ್ಬೋದು. ಆ ಕಾರಣಕ್ಕಾಗಿ ಒಟ್ಟಾರೆ ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಇರಲಿ. ಎಲ್ಲಿ ತನಕ ನೌಕರಿ ಆಗೋದಿಲ್ಲ ಅಲ್ಲಿ ತನಕ ಕಂಟಿನ್ಯೂ ಓಡೋದು ಇವೆರಡೂ ಮಾಡ್ರಿ. ಚಲೋ ತಂಗಿ ಒಳ್ಳೇದಾಗತ್ತ. ಮತ್ತೇನಾರ ಮಾಹಿತಿ ಬೇಕಾಗಿತ್ತಾರ ನನಗೆ ಕಮೆಂಟ್ ಹಾಕ್ರಿ. ಅದನ್ನೆಲ್ಲಾನು ತಿಳ್ಕೊಂಡು ಅದ್ರ ಬಗ್ಗೆ ಓದ್ಕೊಂಡು ನನಗೆ ಗೊತ್ತಿದ್ದಕ್ಕೆ ಮತ್ತೊಬ್ಬರ ಕಡೆ ಕೇಳ್ಕೊಂಡೆ ಸೊ ತಿಳಿಸಿ ನಿಮಗೆ ಹೇಳ್ತೀನಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.